ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷರಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮ್ಮ ದೇಹ ಪ್ರಕೃತಿಗನುಗುಣವಾಗಿ ನಿರ್ಮಾಣ ಆಗಿದೆ. ಹಾಗಾಗಿ ಪ್ರಕೃತಿ ಯಾವ ರೀತಿ ಇರ್ತದೋ ನಮ್ಮ ದೇಹ ಅದೇ ರೀತಿ ಒಂದು ಪ್ರಕೃತಿಗೆ ಸ್ಪಂದಿಸ್ತದೆ. ಹಾಗಾಗಿ ನಿಮಗೆ ಗೊತ್ತಿರ್ಬೋದು, ಬೇಸಿಗೆಗಾಲದಲ್ಲೇ ಕೆಲವು ರೀತಿಯ ಕಾಯಿಲೆಗಳು ಬರ್ತದೆ, ಮಳೆಗಾಲದಲ್ಲಿ ಕೆಲವು ರೀತಿ ಕಾಯಿಲೆಗಳು ಬರ್ತದೆ, ಚಳಿಗಾಲದಲ್ಲಿ ಕೆಲವು ರೀತಿ ಕಾಯಿಲೆಗಳು ಬರ್ತದೆ. ಯಾವಾಗ ಹವಾಮಾನದಲ್ಲಿ ಏರುಪೇರಾಗ್ತದೋ, ವೈಪರೀತ್ಯ ಆಗ್ತದೋ, ಅದು ನೇರವಾಗಿ ನಮ್ಮ ಶರೀರದ ಮೇಲೆ ಪರಿಣಾಮ ಬೀರ್ತದೆ. ಚಳಿಗಾಲದಲ್ಲಿ ಪ್ರಮುಖವಾಗಿ ಚರ್ಮ ಸಂಬಂಧಿ ಕಾಯಿಲೆಗಳು, ಮೂಳೆ ಕೀಲು ಜಾಯಿಂಟ್ ಸಂಬಂಧಿ ಕಾಯಿಲೆಗಳು, ಶ್ವಾಸಕೋಶಕ್ಕೆ ಸಂಬಂಧ ಕಾಯಿಲೆಗಳು ಬರ್ತದೆ. ಚರ್ಮ ಸಂಬಂಧಿ ಕಾಯಿಲೆಗಳಲ್ಲಿ ಚರ್ಮ ಒಡೆಯೋದು, ಡ್ರೈ ಆಗೋದು, ಕೈಕಾಲು ಒಡೆಯೋದು, ಚರ್ಮ ಬಿರುಕು ಬಿಟ್ಕೊಳ್ಳೋದು, ಹಿಂಡಿ ಒಡೆಯೋದು, ಅದರ ಜೊತೆಗೆ ಚರ್ಮದ ಒಂದು ಕಾಂಪ್ಲೆಕ್ಷನ್, ಕಾಂತಿ ಕಡಿಮೆ ಆಗ್ತದೆ. ಈ ಎಲ್ಲ ಒಂದು ಸಮಸ್ಯೆಗಳು ಕಾಣ್ತದೆ. ಯಾವ ಕ್ರೀಮು, ಲೋಷನ್ನು, ಒಂದು ಸನ್ಸ್ಕ್ರೀನ್ ಲೋಷನ್ ಇರ್ಬೋದು, ಯಾವುದೇ ಒಂದು ಕ್ರೀಮ್ಗಳನ್ನ ಅವರು ಬೇಸಿಗೆಗಾಲದಲ್ಲಿ ಹಚ್ತಾ ಇರ್ತಾರೋ ಅದನ್ನೇ ಚಳಿಗಾಲದಲ್ಲಿ ಹಚ್ಚಿದ್ರೆ ಬೇಸಿಗೆಗಾಲದಲ್ಲಿ ಕಾಂಪ್ಲೆಕ್ಷನ್ ಅಷ್ಟು ಚಳಿಗಾಲದಲ್ಲಿ ಕಾಂಪ್ಲೆಕ್ಷನ್ ಇರೋದಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ, ಚರ್ಮದಲ್ಲಿರ್ತಕ್ಕಂಥ ತೇವಾಂಶ ಕಡಿಮೆ ಆಗಿರ್ತದೆ. ಚಳಿಗಾಲ ವಿಂಟರ್ ಸೀಸನ್ ಅಂದ ತಕ್ಷಣವೇ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದು ಅತ್ಯಗತ್ಯ. ಎಲ್ಲರೂ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾರೆ, ಆದರೆ ಕಾಂಪ್ಲೆಕ್ಷನ್ ಅಷ್ಟು ಇರೋದಿಲ್ಲ. ಕಾರಣ ಏನು ಅಂತಂದರೆ ಹೊರಗಡೆ ಥಂಡಿ ಚಳಿ ವಾತಾವರಣ ಇರ್ತದೆ, ಮನೆ ಒಳಗಡೆ ಬೆಚ್ಚಗಿನ ವಾತಾವರಣ ಇರ್ತದೆ, ಇಲ್ಲ ಕೆಲವೊಬ್ಬರು ಹೀಟ್ರ್ ಹಾಕ್ಕೊಂಡಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಚರ್ಮದಲ್ಲಿರ್ತಕ್ಕಂತಹ ನ್ಯಾಚುರಲ್ ಆಯಿಲ್, ಸ್ವಾಭಾವಿಕ ಒಂದು ಆಯಿಲ್ ಅಂಶ ಏನಾಗ್ತದೆ, ಅದು ಈ ಚರ್ಮ ಹೀರ್ಕೊಳ್ತದೆ. ಅದರ ಜೊತೆಗೆ ಚರ್ಮದಲ್ಲಿ ಒಂದು ತೇವಾಂಶ, ಮಾಯಿಶ್ಚರೈಸರ್ ಕಡಿಮೆ ಆಗಿರ್ತದೆ, ಡ್ರೈ ಆಗ್ತದೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ಚರ್ಮದ ಒಂದು ಸಂರಕ್ಷಣೆ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತಂದರೆ ಮೊದಲಿಗೆ ನಾವು ಚರ್ಮದಲ್ಲಿ ಈ ಒಂದು ಡೆಡ್ ಸೆಲ್ಸ್ಗಳಿರ್ತದೆ. ಚಳಿಗಾಲದಲ್ಲಿ ಈ ಡೆಡ್ ಸೆಲ್ಸ್ಗಳು ಚರ್ಮದ ಮೇಲೆ ಶೇಖರಣೆ ಆಗಿರ್ತದೆ. ಅದು ಏನು ಮಾಡ್ತದೆ ಅಂದರೆ ಚರ್ಮಕ್ಕೆ ಒಂದು ಕಾಂತಿ ಕೊಡೋದಿಲ್ಲ, ಕಪ್ಪಾಗಿ ಕಾಣ್ತದೆ, ಅದು ಮೇಲೆ ಒಂದು ಪದರದ ರೀತಿ ಇರ್ತದೆ. ಮೊದಲು ನಾವು ಅದನ್ನು ತೆಗಿಬೇಕಾಗ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಎಕ್ಸ್ಫೋಲಿಯೇಟರ್ ಅಂತ ಹೇಳ್ತಾರೆ. ಮಿಲ್ಕ್ ಎಕ್ಸ್ಫೋಲಿಯೇಷನ್ ಅಂತಂದರೆ ಹಾಲಿಗೆ ಕಡಲೆ ಹಿಟ್ಟಿರ್ಬೋದು ಅಥವಾ ಶ್ರೀಗಂಧದ ಪುಡಿ ಇರ್ಬೋದು, ಮಿಶ್ರಣ ಮಾಡಿ ಸ್ಕ್ರಬ್ಬರ್ ಥರ ಮಾಡಿ ಅದನ್ನು ಚೆನ್ನಾಗಿ ತಿಕ್ಕೋದ್ರಿಂದ, ವಾರದಲ್ಲಿ 2 ಬಾರಿ ಮಾಡೋದ್ರಿಂದ ಚರ್ಮದಲ್ಲಿ ಮೇಲಿರ್ತಕ್ಕಂತಹ ಡೆಡ್ ಸೆಲ್ಸ್ಗಳು ಕ್ಲಿಯರ್ ಆಗ್ತದೆ. ತದನಂತರ ನಾವು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡಬೇಕಾಗ್ತದೆ. ಈ ಸನ್ಸ್ಕ್ರೀನ್ ಲೋಷನ್ ಅಂದ ತಕ್ಷಣ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬೇಸಿಗೆಗಾಲದಲ್ಲಿ ಮಾತ್ರ ಸನ್ಸ್ಕ್ರೀನ್ ಲೋಷನ್ಗಳನ್ನ ಹಚ್ತಾರೆ, ಚಳಿಗಾಲದಲ್ಲಿ ಹಚ್ಚೋದಿಲ್ಲ. ಯಾಕೆಂದರೆ ಚಳಿಗಾಲದಲ್ಲಿ ಏನಷ್ಟು ತೊಂದರೆ ಆಗೋದಿಲ್ಲ ಅಂತ ಒಂದು ತಪ್ಪು ಕಲ್ಪನೆ ಇರ್ತದೆ. ಆದರೆ ಚಳಿಗಾಲದಲ್ಲೂ ಮೋಡ ಕವಿದ ವಾತಾವರಣ ಇದ್ರೂ ಅಲ್ಟ್ರಾವೈಲೆಟ್ ರೇಸು ಚರ್ಮವನ್ನು ಹಾನಿ ಮಾಡ್ತದೆ. ಆದ್ದರಿಂದ ನಾವು ಚಳಿಗಾಲದಲ್ಲೂ ಸನ್ಸ್ಕ್ರೀನ್ ಲೋಷನ್ನ ಹಚ್ಚಬೇಕಾಗ್ತದೆ. SPF 30+ ಇರ್ತಕ್ಕಂತಹ ಸನ್ಸ್ಕ್ರೀನ್ ಲೋಷನ್ಗಳನ್ನ ತಗೊಳ್ಳಿ. ಯಾವುದೇ ಕಂಪ್ನಿದಿರ್ಬೋದು, ಅದರಲ್ಲಿ ನೀವು SPF ಅಂದರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ 30+ ಇರ್ತಕ್ಕಂತಹ ಈ ಒಂದು ಲೋಷನ್ಗಳನ್ನ ತಗೊಂಡೋದು ಅಪ್ಲೈ ಮಾಡೋದ್ರಿಂದ ಚರ್ಮದಕ್ಕೆ ಒಂದು ಕಾಂತಿಯನ್ನು ಕೊಡ್ತದೆ, ಚರ್ಮದ ಒಂದು ಹಾನಿಯನ್ನು ತಡೀತದೆ, ಅಲ್ಟ್ರಾವೈಲೆಟ್ ರೇಸಿಂದ ಆಗ್ತಕ್ಕಂಥ ಹಾನಿಯನ್ನು ತಡೀತದೆ. ನಾವು ಮಾಯಿಶ್ಚರೈಸರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸೀರಮ್ ಅಪ್ಲೈ ಮಾಡಬೇಕು. ಬಾಡೀಲಿ ಫಸ್ಟ್ ಚರ್ಮಕ್ಕೆ ಸೀರಮ್ ಅಪ್ಲೈ ಮಾಡಿ, ಮೈಲ್ಡ್ ಆಗಿರ್ತಕ್ಕಂಥ ಸೀರಮ್ ಅಪ್ಲೈ ಮಾಡಿ, ತದನಂತರ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕಾಗ್ತದೆ. ಬೇಸಿಗೆಗಾಲದಲ್ಲಿ ತೆಳುವಾಗಿರ್ತಕ್ಕಂಥ ಮಾಯಿಶ್ಚರೈಸರ್ನ ಹಚ್ತಾರೆ, ಆದರೆ ಚಳಿಗಾಲದಲ್ಲಿ ಸ್ವಲ್ಪ ತಿಕ್ಕಾಗಿರ್ತಕ್ಕಂಥದ್ದು, ಆಯಿಲ್ ಜಾಸ್ತಿ ಇರ್ತಕ್ಕಂತಹ ಮಾಯಿಶ್ಚರೈಸರ್ನ ಸ್ವಲ್ಪ ಹೆಚ್ಚಾಗಿ ಚರ್ಮದ ಮೇಲೆ ಅಪ್ಲೈ ಮಾಡಬೇಕಾಗ್ತದೆ. ಇದರಿಂದ ಏನು ಅಂತಂದರೆ ಹೆಚ್ಚು ಸಮಯ ಚರ್ಮ ಒಂದು ಮಾಯಿಶ್ಚರೈಸರ್ ಆಗಿರ್ತದೆ, ಅಂತಂದರೆ ಚರ್ಮದ ತೇವಾಂಶವನ್ನು ಹಿಡಿದಿಟ್ಕೊಂಡಿರ್ತದೆ, ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ, ಹಾಗೂ ಚರ್ಮ ಒಡೆಯೋದು, ಬಿರುಕು ಬಿಡೋದು ಕಡಿಮೆ ಆಗ್ತದೆ. ಹಾಗೂ ಇದರ ಜೊತೆಗೆ ರಾತ್ರಿ ಸಮಯದಲ್ಲಿ ಗ್ಲಿಸರಿನ್ ಬೇಸ್ ಇರ್ತಕ್ಕಂತಹ ಕ್ರೀಮ್ಗಳಿರ್ಬೋದು ಅಥವಾ ಗ್ಲಿಸರಿನ್ನ ಅಪ್ಲೈ ಮಾಡೋದ್ರಿಂದ ಚರ್ಮದ ಒಂದು ಕಾಂತಿ ಚೆನ್ನಾಗಿರ್ತದೆ, ಹಾಗೂ ಚರ್ಮದ ಒಂದು ಪ್ರೊಟೆಕ್ಷನ್ ಆಗ್ತದೆ. ಇದರ ಜೊತೆಗೆ ಪ್ರತಿನಿತ್ಯ ಹೆಚ್ಚು ನೀರು ಕುಡಿಬೇಕು. ನೀರು ಕುಡಿಯೋದ್ರಿಂದ ಚರ್ಮಕ್ಕೆ ಒಂದು ಪೋಷಕಾಂಶ ಕೊಟ್ಟಂಗೆ ಆಗ್ತದೆ, ಚರ್ಮದ ಒಂದು ಕಾಂತಿಯನ್ನು ಹೆಚ್ಚಿಸ್ತದೆ. ಇದರ ಜೊತೆಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರ್ತಕ್ಕಂತಹ ಆಹಾರ ಪದಾರ್ಥಗಳು, ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ಮೀನು ಹಾಗೂ ಈ ಒಂದು ವಾಲ್ನಟ್
ಸೋಯಾಬೀನ್ ಇವುಗಳನ್ನೆಲ್ಲ ನೀವು ಸೇವನೆ ಮಾಡೋದ್ರಿಂದ ಚರ್ಮದ ಒಂದು ಕಾಂತಿ ಹೆಚ್ಚುತ್ತದೆ, ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ, ಚಳಿಗಾಲದಲ್ಲಿ ಚರ್ಮದ ಸಂರಕ್ಷಣೆ ಆಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಚರ್ಮವನ್ನು ಯಾವ ರೀತಿ ನಾವು ಚಳಿಗಾಲದಲ್ಲಿ ಕಾಪಾಡ್ಕೋಬೇಕು, ಮೊದಲಿಗೆ ನಾವು ಎಕ್ಸ್ಫೋಲಿಯೇಟರ್ ಅಂತಂದರೆ ಡೆಡ್ ಸೆಲ್ಸ್ಗಳನ್ನ ತೆಗಿಬೇಕು, ತದನಂತರ ಸೀರಮ್ ಅಪ್ಲೈ ಮಾಡಿ ನಂತರ ನಾವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡೋದ್ರಿಂದ ಚರ್ಮದಲ್ಲಿ ಮಾಯಿಶ್ಚರೈಸರ್ ಇರ್ತದೆ ಹಾಗೂ ಚರ್ಮದ ಒಂದು ಕಾಂತಿಯನ್ನು ಹೆಚ್ಚುತ್ತದೆ. ನಮ್ಮ ಆರೋಗ್ಯವನ್ನು ಪ್ರಮುಖವಾಗಿ ಚಳಿಗಾಲದಲ್ಲಿ ಚರ್ಮದ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.